ಹಾಯ್ ಗಾಯ್ಸ್, ನಾನು ದೀಕ್ಷಿತ್ ಫ್ರಮ್ ದಿ ಬ್ಲಾಗ್ಸ್. ಸೊ ನಾನು ಇವತ್ತು ಹೋಗ್ತಾ ಇದ್ದೀನಿ ಕೋಟೆ ಬೆಟ್ಟಕ್ಕೆ. ಇದು ಎಲ್ಲಿ ಬರುತ್ತಪ್ಪ ಅಂದರೆ ಆನ್ ದ ವೇ ಮಡಿಕೇರಿಗೆ ಹೋಗ್ಬೇಕಾದ್ರೆ ಸಿಗುತ್ತೆ. ಸೊ ನಾವು ಹೋಗ್ತಾ ಇರೋದು ಮೈಸೂರಿಂದ. ಸೊ ಮೈಸೂರಿಂದ ಆಲ್ಮೋಸ್ಟ್ 2.5 hours 3 hours ಜರ್ನಿ ಇದೆ. ಒಂದು 200-300 ಸಮಥಿಂಗ್ ಇದೆ ಕಿಲೋಮೀಟರ್ಸ್. ಸೊ ನಾವು ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ವಿ, ಕಾಲೇಜ್ ಫ್ರೆಂಡ್ಸ್ ಜೊತೆ. ಸೊ ಯಾರ್ಯಾರು ಅಂತ ತೋರಿಸ್ತೀನಿ. ಇಲ್ಲಿ ಏನಕ್ಕಪ್ಪ ಸ್ಟಾಪ್ ಮಾಡಿದ್ದು ಅಂದರೆ ತಿಂಡಿ ತಿನ್ನೋಕ್ಕೆ ಅಂತ, ಮತ್ತು ನಮ್ಮ ಹುಡುಗರಿಗೆಲ್ಲ ಹೊಟ್ಟೆ ಸಿಗ್ತಾಯ್ತಂತೆ. ಸೊ ಬನ್ನಿ ಅಲ್ಲೇ ಹೋಗಿ ಮೀಟ್ ಮಾಡಿಸ್ತೀನಿ. ಗೈಸ್, ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಒಳ್ಳೆ ಪ್ಲೇಸ್ ಮಾತ್ರ. ನಾನು ಇವತ್ತವರೆಗೂ ನೋಡಿಲ್ಲ. ಟೈಮು ಆಲ್ಮೋಸ್ಟ್ ಒಂದು 11:30 ಇದೆ. ಆದರೂ ಮಳೆ ಮತ್ತು ಫಾಗ್ ನೋಡಿ ಎಷ್ಟು ಇದೆ ಅಂತ. ಇಲ್ಲಿಂದ ಮುಂದೆ ವೆಹಿಕಲ್ಸ್ ಹೋಗಲ್ಲ ಅಂತೆ. ಸೊ ಇಲ್ಲೇ ಎಲ್ಲ ಸ್ಟಾಪ್ ಆಗಿದೆ, ನೋಡ್ತಾ ಇರ್ಬೋದು. ಮಳೆ ಅಂತೂ ಬರ್ತಾನೆ ಇದೆ. ಪ್ಲೇಸ್ ಮಾತ್ರ ಸೈಕ್ ನೋಡಿ ಇಲ್ಲಿ ಹೇಗೆ ಹೋಗ್ತಾರೆ. ಗೈಸ್, ಇಲ್ಲೆಲ್ಲ ಪ್ಲೇಸ್ ಆಗಲ್ಲ, ನನ್ನ ಶೂಸಲ್ಲಿ ಆಗಲ್ಲ. ಎಸ್, ಇಲ್ಲಿ ಹತ್ತಬೇಕು ಅಂದರೆ ಒಳ್ಳೆ ಟ್ರೆಕ್ಕಿಂಗ್ ಸೆಟಪಲ್ಲೇ ಬರಬೇಕು. ನೋಡಿ ಹೇಗಿದೆ ಅಂತ, ಸೈಕಾಗಿದೆ ಮಾತ್ರ, ಹೇಳೋಕ್ಕೇನೂ ಆಗಲ್ಲ. ಹೇಗಿದೆ ಅಂತ ಪ್ಲೇಸು. ನಾನು ಹಾಕಿರೋ ಶೂಸ್ಗೆ ಇದಕ್ಕೂ ಸೆಟ್ಟೇ ಆಗಲ್ಲ, ಆದರೂ ಟ್ರೈ ಮಾಡ್ತೀನಿ. ವ್ಯೂ ಮಾತ್ರ ಅಲ್ಟಿ ನೆಕ್ಸ್ಟ್ ಲೆವೆಲ್ ಆಗಿದೆ. ಬಟ್ಟೆ ಎಲ್ಲ ಕ್ಲೀನಾಗಿ ಗಲೀಜಾಗಿದೆ, ಅದನ್ನು ದಾಟ್ಸ್ ಫಾರ್ ಶೋರ್. ಅದು ಮುರಿದೋದ್ರೆ ಅಂತಲೂ ಭಯ. ಬಟ್ ಏನು ಹೇಳಿ, ಒಂದೇ ಸರಿ ಬರೋಕ್ಕಾಗಲ್ಲ ಇಲ್ಲಿಗೆಲ್ಲ. ಸೊ ಹೋಗಿ ಬರಲೇಬೇಕು. ನೋಡಿದ್ರೆ ಹೇಗಿದೆ ಅಂತ. ಇದೇನೇ ಒಂಚೂರು ರಿಸ್ಕಿ ಅಂತ ಅನ್ಸೋದು. ಬಟ್ ಶಿಟ್, ಅಲ್ಲೆಲ್ಲ ಇದ್ದಾರೆ ಆಯಿತಾ. ಹತ್ತಕ್ಕೆ ಇರುತ್ತೆ ಉದ್ದೇಶ. ನನಗೆ ಬಟ್ಟೆ ಎಲ್ಲ ಗಲೀಜಾಗುತ್ತೆ. ದರ್ಶನ್, ವಾಟ್ ಬ್ರೋ? ಎಷ್ಟನೇ ಸತಿ ಬರ್ತಾ ಇರೋದು ನೀನು ಇಲ್ಲಿ? ಐ ಆಮ್ ಥರ್ಡ್ ಟೈಮ್ ಬ್ರೋ. ಹೇಗಿತ್ತು ನಿಮ್ಗೆ ಬಂದಾಗ ಹೋದ ಸತಿ? ಮಸ್ತ್ ಎಕ್ಸ್ಪೀರಿಯನ್ಸ್. ಆದರೆ ಮಳೆ ಇರಲಿಲ್ಲ ಈ ಸತಿ ಮಳೆ ಬ್ರೋ. ಮಳೆ ಮಳೆಲ್ಲ ಕೊನೆ. ಕಾಡಿಗೆ ನಾವು ಹೊಸಬ್ರೋ ಅಥವಾ ಕಾಡು ನಮಗೆ ಹೊಸದೋ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲದಿರುವಂತ ಒಂದು ಸಂತೋಷ ಸಿಗುತ್ತೆ. ಯಾಕಂದ್ರೆ ಪ್ರಕೃತಿ ಬಂದು ಈಗಿಂದಲ್ಲ, ಲಕ್ಷಾಂತರ ವರ್ಷದಿಂದ ಇದ್ದಿರೋದು. ಸೊ ಅದನ್ನ ಗೌರವಿಸೋದು ತುಂಬಾ ಮುಖ್ಯ ಅಂತ ನನಗೆ ಅನ್ಸುತ್ತೆ. ಸೊ ಗೈಸ್, ಫೋಟೋ ಶೂಟ್ ಎಲ್ಲ ಸಕ್ಕತ್ತಾಗಿ ನಡೀತು. ಪ್ಲೇಸ್ ಮಾತ್ರ ಕ್ರೇಜಿ ಆಗಿದೆ ಮಾತ್ರ. ಬಿಸಿಲು ಮಳೆ ಎಲ್ಲ ಸಕ್ಕತ್ತಾಗಿ ಒಂದೇ ಟೈಮಲ್ಲಿ ಬರ್ತಾ ಇದೆ. ಅದನ್ನು ನೀವು ಇಲ್ಲಿದ್ದರೆ ಮಾತ್ರ ಅದ್ರ ಫೀಲ್ ತೊಗೊಳಕ್ಕಾಗೋದು. ಆ್ಯಂಡ್ ಕ್ಲೌಡ್ಸ್ ಕೂಡ ಎಷ್ಟು ಸ್ಪೀಡಲ್ಲಿ ಹೋಗ್ತಿದೆ ಗೊತ್ತಾ, ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ನಾವು ನಾರ್ಮಲ್ ಡೇಸಲ್ಲಿ ನೋಡೋದಕ್ಕೂ ಇಲ್ಲಿ ನೋಡ್ತಾ ಇರೋದಕ್ಕೂ ತುಂಬ ಚೇಂಜ್ ಇದೆ. ಆ್ಯಂಡ್ ಒಳ್ಳೆ ಗಾಳಿ, ಇದೊಂಥರ ಸ್ವರ್ಗ ಅಂದರೆ ಇದೇನೆ ಅಂತ ಹೇಳ್ಬೋದು. ಬ್ಯೂಟಿಫುಲ್ ಮಾತ್ರ ಪ್ಲೇಸ್. ನೀವೇ ನೋಡ್ತಾ ಇರ್ಬೋದು, ನಿಮ್ಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ವರ್ಡ್ಸೇ ಸಿಗ್ತಾಯಿಲ್ಲ. ಆ್ಯಂಡ್ ಇಲ್ಲಿ ಒಂದು ಚೂರು ಇದರ ಸ್ಲೈಡ್ಸ್ ಇದೆ. ಇಲ್ಲಿಗೆ ತಾರ್ 4x4 ಬಿಟ್ಟರೆ ಇನ್ನು ಯಾವ ಗಾಡಿನೂ ಹತ್ತಕ್ಕಾಗಲ್ಲ. ಇನ್ನು ಮಿಕ್ಕಿದೆಲ್ಲ ಅಲ್ಲೇ ನಿಂತಿರುತ್ತೆ. ಇಲ್ಲಿ ಬಂದು ಟ್ರೈ ಮಾಡೋರು ಆಫ್ ರೋಡೆಲ್ಲ ಚೆನ್ನಾಗೇ ಟ್ರೈ ಮಾಡ್ಬೋದು. ಟ್ರಕ್ಕಿಂಗ್ ಎಲ್ಲ ತುಂಬ ಬೇಗನೆ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ತುಂಬ ಜನ ಬಂದಿದ್ದಾರೆ ಟ್ರಕ್ಕಿಂಗ್ ಕೂಡ. ಪ್ಲೇಸ್ ಮಾತ್ರ ಅಲ್ಟಿ ಆಗಿದೆ. ನೀವು ನೋಡ್ತಾ ಇರ್ಬೋದು, ಒಂದಷ್ಟು ಕ್ಲಿಪ್ಸ್ ಕೂಡ ಟೈಮ್ ರ್ಯಾಪಲ್ಲಿ ಹಾಕಿದ್ದೀನಿ. ಯಾರಾದ್ರೂ ನೀವು ಬರ್ತೀರಾ ಅಂದರೆ ಖಂಡಿತ ಮಿಸ್ ಮಾಡ್ಕೋಬೇಡಿ. ದಿಸ್ ಇಸ್ ದ ಬೆಸ್ಟ್ ಟೈಮ್. ಯಾವಾಗಲಪ್ಪ ಅಂದರೆ ಜೂನ್, ಜುಲೈ, ಆಗಸ್ಟ್. ಸಕ್ಕತ್ತಾಗಿದೆ ಪ್ಲೇಸು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲೇ ಎಲ್ಲ ವೆಹಿಕಲ್ಸ್ ಪಾರ್ಕ್ ಆಗಿದೆ. ನಮ್ಮ ವೆಹಿಕಲ್ ಹತ್ರ ನಾವು ಹೋಗ್ತಿದ್ದೀವಿ. ನೆವರ್ ಮಿಸ್ ದಿಸ್ ಪ್ಲೇಸ್ ಗೈಸ್. So happy spending time here. So ಇವಾಗ ನೆಕ್ಸ್ಟ್ ಲೊಕೇಶನ್ ಹೋಗೋಣ. ಬನ್ನಿ.
ಗೈಸ್ ಇಲ್ಲಿ ಮತ್ತೆ ಅದೇ ರೋಡಲ್ಲಿ ಕಂಟಿನ್ಯೂ ಆಗುತ್ತೆ. ಸಾಂಗ್ ಸ್ವಲ್ಪ ಜೋರಾಗಿ ಇದೆ, ಯಾವುದೇ ಥರ ಕಾಪಿ ರೈಟ್ಸ್ ಬೀಳಲಿಲ್ಲ ಅಂದರೆ ಸಾಕಪ್ಪ. ಇಲ್ಲಿ ನೋಡ್ಕೊಳ್ಳಿ, ಆದಷ್ಟು ಝೂಮ್ ಆಗಲ್ಲ ಇದರಲ್ಲಿ, ಟ್ರೈ ಮಾಡ್ತೀನಿ. ಅಲ್ಲಿ ಫಾಲ್ಸ್ ಕಾಣಿಸ್ತಿದೆ ಅನ್ಕೋತೀನಿ ಚಿಕ್ಕದಾಗಿ, ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ. ಇಲ್ಲೆಲ್ಲ ಫುಲ್ಲು ಸ್ಲೈಡ್ಸ್ ನೋಡಿ, ರಾಕ್ಸ್ ತುಂಬ ಇದೆ, ಫುಲ್ ಫಾಗಿ. ಹಾಯ್ ಗೈಸ್, ನಾವಂತೂ ತುಂಬ ಟ್ರಾವೆಲ್ ಮಾಡಿ ಎಲ್ಲೆಲ್ಲೋ ಸುತ್ಕೊಂಡು ವಿರಾಜ್ಪೇಟ್ ಅಂತೆ, ಪೊನ್ನಂಪೇಟ ಅಂತೆ, ಅದು ಯಾವುದಾದ್ರು ಊರುಗಳ ಹೆಸರು ಸೀರಿಯಸ್ಲಿ ನನಗೆ ಗೊತ್ತಿಲ್ಲ. ಶ್ರೀ ಲಕ್ಷ್ಮೀ ಅದೇನೋ ಬೇಗೂರು, ನಮ್ಮ ಗುಂಡ್ಲುಪೇಟೆ ಸೈಡ್ ಬೇಗೂರು ಅಂತ ಬರುತ್ತೆ, ಆ ಬೇಗೂರು ಊರ ಹೆಸರೆಲ್ಲ ಈ ಕಡೆನೂ ಇದೆ. ಈಗ ನಾವು ಆಲ್ಮೋಸ್ಟ್ ಕೇರಳ ಬಾರ್ಡರ್ ಸೈಡ್ ಬಂದುಬಿಟ್ಟಿದ್ದೀವಿ ಮೈಸೂರಿಂದ. ಎಲ್ಲಪ್ಪ ಅಂದರೆ ಇದು ಹೆಸರು ಬಂದು ಇರ್ಪು ಫಾಲ್ಸ್ ಅಂತ. ಇದು ಕೂಡ ಸಖತ್ತಾಗಿರುತ್ತೆ ಅಂತ ನನ್ನ ಫ್ರೆಂಡ್ಸ್ ಹೇಳಿದ್ರು. ಈಗಲೂ ಕೂಡ ಹಳೆ ಪ್ಲೇಸಲ್ಲಿ ಹೇಗೆ ಮಳೆ ಬರ್ತಾಯಿದ್ದೋ ಹಾಗೆ ಮುಂಗಾರು ಮಳೆ ಬರ್ತಾಯಿದೆ. ನನಗಂತೂ ಸಖತ್ ವೈಬ್ ಮಾಡ್ತಾಯಿದ್ದೀನಿ. ಪ್ರಾಬ್ಲಮ್ ಏನಂದರೆ ಬಟ್ಟೆ ನೆನ್ಕೋತಾ ಇದೆ, ಅದೊಂದೇ ಪ್ರಾಬ್ಲಮ್. ಮತ್ತೆ ಕಾರಲ್ಲಿ ಕೂತ್ಕೊಂಡಾಗ ಆಗ್ತಾಯಿಲ್ಲ. ಆ್ಯಂಡ್ ಟ್ರಾವೆಲ್ ಮಾಡೋದಕ್ಕೆ ಇದೊಂದು ಪ್ರಾಬ್ಲಮ್ ಏನಪ್ಪ ಅಂದರೆ, ಈ ಸೈಡ್ಸ್ ಎಲ್ಲ ಒಂದು ಸ್ವಲ್ಪ ಹಿಲ್ ಸ್ಟೇಷನ್ಸ್ ಹಾಳು ಮೂಳು ಇರೋದ್ರಿಂದ ಸ್ವಲ್ಪ ಕಾರ್ ಆ ಕಡೆ ಈ ಕಡೆ ಎಲ್ಲ ಉಳ್ಳಾಡಿ ಸ್ವಲ್ಪ ಸ್ಟ್ರೈನ್ ಆಗೋದು ಜಾಸ್ತಿ. ಬಟ್ ಪ್ರಾಬ್ಲಮ್ ಇಲ್ಲ, ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಕೂಡ ನನಗೂ ಕೂಡ ಇಷ್ಟ. ನೀವು ಅದೇ ಜೋಶಲ್ಲಿದ್ದೀರಾ ಅನ್ಕೋತೀನಿ. ಬನ್ನಿ ಇರ್ಪು ಫಾಲ್ಸ್ ಎಕ್ಸ್ಪ್ಲೋರ್ ಮಾಡೋಣ. ಮಳೆ ಬೀಳ್ತಾರೆ, ಫಸ್ಟು ಮಳೆ ಕೆಳಗಡೆ ನಿಂತ್ಕೊಳ್ಳೋಣ. ಆ್ಯಂಡ್ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂದರೆ, ಇರ್ಪು ಫಾಲ್ಸ್ ಹತ್ರ ಬಂದಾಗ ಎಲ್ಲರೂ ಹುಷಾರಾಗಿರಿ, ಎಲ್ಲ ಕಡೆ ಪೊಲೀಸ್ ಹಿಡಿತಿರ್ತಾರೆ, ಏನೇನೋ ಹೇಳ್ಬಿಟ್ಟು ಫೈನ್ ಹಾಕ್ಸ್ತಾರೆ ಈ ಕಾರಿಗೆ. ನನ್ನ ಫ್ರೆಂಡ್ಗೂ ಹಂಗೆ ಆಗಿದೆ ಈಗ. ನನ್ನ ಜೊತೆಗಿದ್ದಾನಲ್ಲ, ಈ ನನ್ನ ಮಗನೇ ಮಾಡಿದ್ದು ಶ್ರೇಯಸ್ ಅಂತ. ಸೀಟ್ ಬೆಲ್ಟ್ ಹಾಕ್ಸಿಲ್ಲ ಅಂತ 500 ರೂಪಾಯಿ ಫೈನ್ ಕಟ್ಸೋನೆ ಗೈಸ್. ಆ್ಯಂಡ್ ಇನ್ನೂ ಒಂದು ಅಪ್ಡೇಟ್ ಏನಪ್ಪ ಅಂದರೆ, ನೀವು ಇರ್ಪು ಫಾಲ್ಸಿಗೆ ಬರಬೇಕಾದ್ರೆ ಇಲ್ಲಿ ಎಂಟ್ರೆನ್ಸ್ಲಿ ಟಿಕೆಟ್ ತೊಗೊಳ್ಬೇಕಾಗತ್ತೆ. ಇದೇನಕ್ಕಪ್ಪ ಅಂದರೆ ವರ್ಲ್ಡ್ ಲೈಫ್ ಅಂತ ಅವ್ರು ಹೇಳ್ತಿದ್ದಾರೆ. ಜೊತೆಗೆ ಇಲ್ಲಿ ಬಾತ್ ಕೂಡ ಮಾಡ್ಬೋದಂತೆ. ಎಷ್ಟು ಸೀರಿಯಸ್ಲಿ ಅಂತ ನನಗೆ ಗೊತ್ತಿಲ್ಲ. ಅಲ್ಲಿ ಎಂಟ್ರೆನ್ಸಿಂದ ನೀವು ಅಲ್ಲಿಗೆ ಹೋಗಿ ತಲುಪೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು 1/2 hour ಸ್ಮಾಲ್ ಟ್ರೆಕ್ಕಿಂಗ್ ಥರ ಸಿಗುತ್ತೆ. ನೀವು ಅದು ಕೂಡ ಮಾಡ್ಬೋದು. ಆ್ಯಂಡ್ ಜನನೂ ಕೂಡ ಅಷ್ಟೇ ರಶ್ ಇದ್ದಾರೆ, ತೋರಿಸ್ತೀನಿ ಗೈಸ್. ಆಲ್ಮೋಸ್ಟ್ ಒಂದು 400 ಮೀಟರ್ಸ್ ನಡೆದ ಮೇಲೆ ನಿಮ್ಗೆ ಇಲ್ಲಿ ಬ್ರಹ್ಮನಗಿರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ನಿಮ್ಗೊಂದು ವೆಲ್ಕಮ್ ಬೋರ್ಡ್ ಸಿಗುತ್ತೆ, ನೋಡ್ತಾ ಇರ್ಬೋದು. ಬ್ರೋ ಇಲ್ಲಿಗೆ ಮುಂಚೆ ಎಷ್ಟು ದಿನ ಮುಂಚೆ ಬಂದಿದ್ದೆ ನೀನು ಇಲ್ಲಿಗೆ? ಬ್ರೋ ಒಂದು 5 ಸತಿ ಬಂದಿದ್ದೀನಿ ಬ್ರೋ. 5 ಸತಿ ಅವನಿಂದ. ಹಾಂ ಫುಲ್ಲು ಕ್ರೇಜಿ ಅನ್ಕೊಳ್ಳಿ, ಎಷ್ಟೇ ಸತಿ ಬಂದರೂ ಬೇಜಾರಾಗಲ್ಲ. ಓಕೆ. ನಾನಿಲ್ಲಿ ಬಂದಾಗೆಲ್ಲ ಇಲ್ಲೇ ನಮ್ಮ ಸ್ಕೂಲ್ ಇರೋದು ಸಾಯಿಶಂಕರ್ ಅಂತ. ಇಲ್ಲಿ ಬಂದಾಗೆಲ್ಲ ಇಲ್ಲಿ ಬರ್ತೀನಿ ನಾನು. ಮಾತ್ರ ನೆಕ್ಸ್ಟ್ ಲೆವೆಲ್ ಮಾತ್ರ. ನೀವೇ ನೋಡಿ ಅಲ್ಲಿಗೂ ಹೋಗ್ಬೋದು. ಸೊ ಗೈಸ್, ನಿಮ್ಗೆ ಇನ್ನೂ ಒಂದು ಮೆಸೇಜ್ ಏನಪ್ಪ ಅಂದರೆ, ನೀವು ಎಷ್ಟೇ ಕುಳೆ ಮಾಡಿ, ಏನೇ ಮಾಡಿ, ನೀವು ಎಷ್ಟೇ ಎಂಜಾಯ್ ಮಾಡಿ, ಯಾವುದೇ ಕಾರಣಕ್ಕೂ ಈ ಜಾಗಗಳಲ್ಲಿ ಪ್ಲಾಸ್ಟಿಕ್ನ ಹಾಕಕ್ಕೆ ಹೋಗ್ಬಿಡಿ. ಎಷ್ಟು ಕ್ಲೀನಾಗಿದೆ ಗೊತ್ತಾ ಇಲ್ಲಿ. ನಾನು ನೋಡಿದ ಮಟ್ಟಿಗೆ ಒಂದು ಚೂರು ಇಲ್ಲಿ ಪ್ಲಾಸ್ಟಿಕ್ ಇಲ್ಲ. 99.9% ಕಡಿಮೆ ಇದೆ. ಅದೊಂದು ಖುಷಿ ವಿಚಾರನೇ. ಅವ್ರು 50 ರೂಪಾಯಿ ಅಲ್ಲ 100 ರೂಪಾಯಿ ಇಸ್ಕೊಂಡ್ರು ಮೇಂಟೈನ್ ಮಾಡಿದ್ದಾರೆ ಜಾಗನ, ಅದು ಖುಷಿ ಪಡಬೇಕು. ಆ್ಯಂಡ್ ನಾನು ನೋಡ್ರೆ ಎಷ್ಟೋ ಫಾಲ್ಸ್ ಕಡೆಯಲ್ಲಿ ಆ್ಯಕ್ಚುಲಿ ಕೂರ್ಗ್ ಸೈಡಲ್ಲೆಲ್ಲ ಆ್ಯಂಡ್ ಮರ್ಕೇಡಿ ಸೈಡಲ್ಲೆಲ್ಲ ಈ ಥರ ಓಪನಾಗಿ ಫಾಲ್ಸ್ ಒಳಗಡೆ ಬಿಡೋಲ್ಲ, ಇಲ್ಲಿ ಬಿಡ್ತಾ ಇದ್ದಾರೆ. ಆ್ಯಂಡ್ ಏನೇ ಆದರೂ ಇದು ನಿಮ್ಮ ರಿಸ್ಕ್ ಮೇಲೆ ಬರಬೇಕು. ನೀರಿನಂತೆ ಹರಿವ ಜೀವ ಎಂದು ಸ್ವಂತ ನೀಯನಂತಹ ಕಡಲಸಾರಿ ಮುಗಿಲ ಜಾರಿ ಮುಕ್ತ ಕಡಲ ಸೊ ಪ್ಲೇಸ್ ಮಾತ್ರ ಅಲ್ಟಿ ಆಗಿದೆ. ಮಾತ್ರ ಹೆಂಗಿದೆಯಪ್ಪ ಅಂದರೆ, ಇಷ್ಟು ಮರಗಳ ಮಧ್ಯದಲ್ಲಿ ಒಂದು ಜೋ ಫಾಲ್ಸು, ಅದ್ರ ಮೇಲೆ ಅದಷ್ಟು ಬಂಡೆಗಳು, ಇಲ್ಲಿ ಎಷ್ಟು ಬರ್ಡ್ಸ್ ಸೌಂಡ್ ಮಾಡ್ತಾಯಿದೆ ಗೊತ್ತಾ. ನಿಮಗೆ ಕೇಳಿಸ್ತಿಲ್ಲ ಅಂತ ಅನ್ಕೋತೀನಿ, ಕ್ಯಾಮ್ರಾಗೆ ಅಷ್ಟು ರೆಕಾರ್ಡ್ ಆಗ್ತಾಯಿಲ್ಲ. ಬಟ್ ಕೇಳಿಸ್ಕೊಳ್ಳೋದಕ್ಕೆ ಮಾತ್ರ ಎಲ್ಲ ಹೊಸ ಸೌಂಡ್ಸು. ನಾವು ನಾರ್ಮಲ್ ಡೇಸಲ್ಲಿ ಕೇಳಿಸ್ಕೊಳ್ಳೋದಕ್ಕೂ ಇವತ್ತಿಗೂ ತುಂಬ ಸೌಂಡ್ಸ್ ಬೇರೆ ಇದೆ. ಸೊ ಗೈಸ್, ಪುನೀತ್ ರಾಜ್ಕುಮಾರ್ ಅವರು ಆಲ್ರೆಡಿ ಒಂದು ಫ್ಯೂ ಇಯರ್ಸ್ ಬ್ಯಾಕು ಒಂದು ಡೈಲಾಗ್ ಹೇಳಿದ್ದಾರೆ, ನಿಮಗೆ ಜ್ಞಾಪಕ ಆಗ್ಬೋದು. ಗಂಧದ ಗುಡಿ ಫಿಲಮ್ ಹೆಸರು ಹೇಳ್ತಿದ್ದಂಗೆ, ಕಾಡು ನಮಗೋಸ್ತೋ ನಾವು ಕಾಡ್ಗೋಸ್ತೋ. ಇದು ನಿಜವಾಗ್ಲೂ ಪ್ರೂವ್ ಮಾಡುತ್ತೆ.
ಈಗ ಜಸ್ಟ್ ಇರ್ಪು ಫಾಲ್ಸಿಂದ ಆನ್ ದ ವೇ ಮೈಸೂರಿಗೆ ಹೋಗ್ಬೇಕಾದ್ರೆ ಟೀ ಎಸ್ಟೇಟ್ ಸಿಕ್ತು. ಈ ಎಸ್ಟೇಟ್ ಕೂಡ ಸೈಕಾಗಿದೆ, ಫುಲ್ ಹಿಲ್ ಸ್ಟೇಷನ್ಸ್ ಅಂತ ಅಂದ್ಕೊಳ್ಳಿ. ರೋಡು ಕೂಡ ಖಾಲಿ ಇದೆ, ಲೈಟಾಗಿ ಮಳೆ ಬರ್ತಾಯಿದೆ. ಈ ಟೈಮಲ್ಲಿ ಏನಾದ್ರು ಟೀ ಇದ್ದಿದ್ರೆ ನಮ್ಮ ಬಾಯ್ಸ್ಗೆಲ್ಲ ಒಳ್ಳೆ ನಶೆ ಅದೇನೆ. ಜಾಸ್ತಿ ಹೇಳೋದಕ್ಕಿಂತ ಪ್ಲೇಸ್ ತೋರಿಸ್ಬಿಡ್ತೀನಿ ನೋಡ್ಕೊಳ್ಳಿ. ಹಿಂದೆ ಇರೋದೆಲ್ಲ ಎಸ್ಟೇಟೇ. ಇದೊಂದು ಪ್ಲೇಸು, ಮತ್ತು ಇದೂ How was the place, Anu? ಇಟ್ ವಾಸ್ ಗುಡ್. ನಾನು ಆ್ಯಕ್ಚುಲಿ 1 month ಬ್ಯಾಕ್ ಬಂದಿದ್ದೆ, ಬಟ್ ಇಟ್ ವಾಸ್ ಇನ್ ದಟ್ ಫನ್. ಯಾಕಂದರೆ ನಾನು ಫ್ಯಾಮಿಲಿ ಜೊತೆ ಬಂದಿದ್ದೆ, ಬಟ್ ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ಆ್ಯಡ್ ಆನ್ ಆಗಿದ್ದಾರೆ. ಇಟ್ಸ್ ಇವನ್ ಮೋರ್ ಫನ್. ಸೊ ಚೆನ್ನಾಗಿದೆ ವೆದರಿಗೆ ಆ್ಯಂಡ್ ಫಾರ್ ದ ಟ್ರಿಪ್. ಸೊ ಈಗ ವಾಪಸ್ ಹೋಗ್ತಾ ಇದ್ದೀವಿ ಮೈಸೂರಿಗೆ. ಪ್ಲೇಸಸ್ ಎಲ್ಲ ತುಂಬ ಸೈಕಾಗಿತ್ತು. ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಕೀಪ್ ಟ್ರ್ಯಾಕಿಂಗ್. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೀವೆಲ್ಲ ಲೋಕಲ್ ಏನ್ಸ್ ಆಗಿದ್ದರೆ ಕಮೆಂಟ್ ಮಾಡಿ.